ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು, ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ಇದನ್ನ ಯಾರು ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KS ಹಾಕ್ಬಿಡಿ ಅಂತ ಬರೆದಿದ್ದಾರೆ. ಇಲ್ಲ 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 ನಾನಿಲ್ಲ. ಆಮೇಲೆ ಇನ್ನೊಂದೈತೆ ಓದ್ಬಿಡ್ತೀನಿ. ಆಮೇಲೆ ಆ ಒಂದು ಅವ್ರಿಗೆ ಬರ್ದಿರೋ ಪತ್ರಕ್ಕೂ ನಿಮ್ಮ ಒಂದು ಸ್ವಯಂ ಊಹೆಯಿಂದ ಹೇಳ್ತಾ ಇರುವಂತ ಟ್ರಾನ್ಸ್ಲೇಷನ್ ಅದು ಸಂಬಂಧನೇ ಇಲ್ಲ. ಸುಮ್ಮನೆ ಕಲ್ಪಿತ ನಿಮ್ಮ ಒಂದು ಭಾವನೆ, ಅದು ನಮ್ಮ ಭಾವನೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಸರಿ ಇದೆ ಅಂತ ಒಪ್ಪಿಕೊಂಡ್ರೆ ಎಲ್ಲವೂ ಯಾರು ಕೂಡ ತಪ್ಪಿದೆ ಅಂತ ಹೇಳಲೇಬಾರ್ದು. ಎಲ್ಲ ಸರಿ ಇದೆಯಪ್ಪ, ಚೆನ್ನಾಗಿದೆ, ನಾವು ಏನು ಯಾವ ಇದ್ರಲ್ಲೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೇಕಾ ನಾವು? ನೀವು ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಎಲ್ಲ ತಾಲೂಕಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೆಲ್ಲ ಪರ್ಫೆಕ್ಟ್ ಆಗಿತ್ತಾ? ಈಗ ಯಾವಾಗ ತಾಲೂಕು ಆಫೀಸು ಇವೆಲ್ಲ ಇದೆಯಲ್ಲ ಅವಾಗ ಅದು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಇಲಾಖೆ ಎಲ್ಲ ಪೂರ್ತಿ ಹಾಳಾಗೋಗಿದೆ ಅಂತ ಅರ್ಥನಾ? ಅದಲ್ಲ, ಸುಧಾರಣೆ ಆಗ್ಬೇಕು, ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕ್ರಮಗಳು ತಗೊಳ್ಬೇಕು ಅಷ್ಟೇ. ಇದೊಂದ್ಸರಿ ಮಾತಾಡಕ್ ಹೇಳಿದೀನಿ, ಇನ್ನೊಂದ್ಸರಿ ಅದೊಳ್ಬೇಡಿ. ಈಗ ನಾನು ಹೇಳಿರೋದು ಸುಳ್ಳು. ಕೊಡಪ್ಪ ತಗೊಂಡು ಓದ್ಬಿಡ್ಲಿ, ಅವ್ರು ಓದ್ಕೊಂಡ್ಲಿ. ಸ್ಪೀಕರ್ ನಾನು ಹೇಳಿ ಸುಳ್ಳಾಗ್ಬೋದು, ಅವ್ರು ಹೇಳಿ ಸುಳ್ಳಾಗ್ಬೋದು. ನೀವು ಓದ್ಕೊಳ್ಳಿ, ಅಂಡರ್ಲೈನ್ ಮಾಡಿ ಬರ್ದಿದ್ದಾರೆ. ಹೇಳಿ ಸುಳ್ಳು ಅಂತ ಯಾರು ಹೇಳ್ತಾರೆ? ಇನ್ನು ಹೇಳಿದ್ ಇವಾಗ ನೀವು ಸುಳ್ಳು ಅಂತ ಹೇಳಿಲ್ಲ. ನಿಮ್ಮ ಅದ್ರ ಊಹೆ ಇಲ್ಲ, ಊಹೆ ಅಲ್ಲ, ಲೆಟರ್ ಓದಿರೋದು ನಾನು. ಊಹೆ ಅಲ್ಲ, ನಿಮ್ ಪ್ರಿನ್ಸಿಪಾಲ್ ಬರ್ದಿರೋ ಲೆಟರ್ ಓದಿರೋದು ನಾನು. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲವೊಂದು ರಿಫಾರ್ಮ್ಸ್ ತರಲಿಕ್ಕೆ ಸುಧಾರಣೆ ತರಲಿಕ್ಕೆ ಕೆಲವು ಇದನ್ನು ಬರ್ದಿದ್ದಾರೆ ಅಂತ ಹೇಳಿ. ಅಧಿಕೃತ ಪತ್ರ ಅದೇನು ಮುಚ್ಚುಮರೆ ಏನಿಲ್ಲ. ಅದು ಅಂದ್ರೆ ಅಧಿಕೃತ ಪತ್ರನ ನಾವು ಓದಬಾರ್ದು, ಓದಬೇಕು. ಮತ್ತೆ ಓದಿದ್ರೆ ನಿಮ್ಗೆ ಯಾಕೆ ಸಮಸ್ಯೆ? ಅರ್ಥವನ್ನು ಯಾಕೆ ಸಮಸ್ಯೆ? ಸಮಸ್ಯೆ ಏನಿದೆ? ನಮ್ಮ ಅರ್ಥದಲ್ಲಿ ನಾವು ಹೇಳ್ತೀರಿ, ನಿಮ್ಮ ಅರ್ಥದಲ್ಲಿ ನೀವು ಹೇಳಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ತರ ಬರ್ದಿಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ, ನನಗೆಲ್ಲ ಜ್ಞಾನೋದಯ ಆಯ್ತು, ಹೇಳಿ, ಪರವಾಗಿಲ್ಲ, ನನ್ಗೇನು ಅಭ್ಯಾಸ ಇಲ್ಲ. ನಾನು ವಿರೋಧ ಪಕ್ಷವಾಗಿ ನಾನು ಹಂಗೆ ಹೇಳಬೇಕು. ಹೇಳಿ ನೀವು. ನಾನು ಹಂಗೆ ಹೇಳಬೇಕು, ನನ್ನ ಡ್ಯೂಟಿ, ಅದು ಮೈ ಡ್ಯೂಟಿ. ಅದರಿಂದ ಅಧ್ಯಕ್ಷರೇ, ಈ ಫೈಟು ಓದಿದ್ರ ತಪ್ಪೇನಾನು ಹೇಳಿದ್ದೀನ? ನಾನು ಅಲ್ಲಿರೋ ಪದನೇ ಕರೆಕ್ಟೇ ಅಲ್ಲ. ನೀವ್ ಹೇಳಿದ್ ತಪ್ಪಿಲ್ಲ, ಅವ್ರು ಹೇಳಿದ್ರು ಕೂಡ ತಪ್ಪಿಲ್ಲ. ಓದ್ತಾ ಇದ್ದೇನೆ. ಮಂಗಳೂರು ಭಾಷೆ ಇದು ಗೊತ್ತಿದೆ. ಅಣ್ಣ ತಪ್ಪು ಮಾಡುವುದಿಲ್ಲ, ತಮ್ಮ ಆಯ್ತು. ತಪ್ಪು ಬಾದಿದ ಕಡದಿಂದ ತೆಗಿಸ್ಬಿಡಿ. ಅಲ್ಲ, ನಾನೇನ ತಪ್ಪು ಓದಿದ್ರೆ ತೆಗಿಸ್ಬಿಡಿ ಕಡ್ತೀನಿ. ಇಲ್ಲಿ ಕನ್ಫ್ಯೂಷನ್ ಅಲ್ಲ. ಅವ್ರು ಏನ್ ಹೇಳ್ತಾರೆ, ಬೇರೆ ಅಷ್ಟೇ. ಅವರ ಉದ್ದೇಶ ಅಂತ ಹೇಳಿದ್ರೆ ಈಗಿರುವಂತ ಕೆಲವು ಅಧಿಕಾರಿ ಸರಿ ಆವುದು ಮಾಡಿದ್ರೆ ಉತ್ತಮವಾದ ಅಧಿಕಾರಿ ನೇಮಕ ಮಾಡಿ ಅಂತ ಹೇಳಿ ಅವರು ಬರೆದಿದ್ದಾರೆ ಲೆಟರ್. KS ಅಥವಾ IS ಅವರನ್ನು ಎಡಿಷನ್ ಮಾಡಿ ರಿಫಾರ್ಮ್ಸ್ ತರಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ತರಲಿಕ್ಕೆ ವಿತ್ ದ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ. ಹೌದು, ಕರೆಕ್ಟಾ? ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ತಾವು ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ಸ್ಟಿಕಾನ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಾನು ಮುಂದುವರಿತೀನಿ ಈಗ. ಓಕೆ. ಆಮೇಲೆ ಹರ್ಷ ಗುಪ್ತಾ ವಿರುದ್ಧವಾಗಿ ಸೆಕ್ರೆಟರಿ ಬರೀತಾನೆ. ನೀವೇ ಈಗ ಅವರೇನ ಅದೇನೋ ಹೇಳೋದಲ್ಲ, ಬದಲಾವಣೆ, ಸುಧಾರಣೆ, ರಿಫಾರ್ಮ್ಸ್. ಎಕ್ಸಾಕ್ಟ್ಲಿ ಕರೆಕ್ಟ್, ರಿಫಾರ್ಮ್ಸ್. ನನ್ನ ಫ್ರೆಂಡ್ ಇದ್ದೀರಲ್ಲಿ. ಓಕೆ. ಆಮೇಲೆ ಈ ನಾನು ಜಗಳದ್ದು ಹೇಳ್ತಾ ಇರೋದು, ಇಲಾಖೆ ಅಧ್ಯಕ್ಷರೇ ಒಟ್ಟಾಗಿ ಕೆಲಸ ಮಾಡಬೇಕಲ್ಲ. ಇಲಾಖೆ ಒಟ್ಟಾಗಿ ಕೆಲಸ ಮಾಡಿದ್ರೆ ತಾನೇ ಏನಾನ ಅಚೀವ್ ಮಾಡೋದು, ಮಂತ್ರಿಗಳು ಅಚೀವ್ ಮಾಡೋಕ್ಕಾಗೋದು. ಎರಡನೇ ಲೆಟ್ರು ಹರ್ಷ ಗುಪ್ತಾ ಮೇಲೆ ಸೆಕ್ರೆಟರಿ ಬರೀತಾರೆ. ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ನೌಕರರು ಆಲ್ ಎಲ್ಲ ಒಂದಾಗಿ, ಹರ್ಷ ಗುಪ್ತಾ ಒಂದ್ ಕಡೆ, ಎಂಟೈರ್ ಇಲಾಖೆ ಇನ್ನೊಂದ್ ಕಡೆ,
ಇಲಾಖೆ ಅಲ್ಲ, ಸೆಕ್ರೆಟೇರಿಯಟ್. ಸೆಕ್ರೆಟೇರಿಯಟ್ ಆಯ್ತು. ಇಲಾಖೆ ಬೇರೆ, ಸೆಕ್ರೆಟೇರಿಯಟ್ ಬೇರೆ. ಸೆಕ್ರೆಟೇರಿಯಟ್ ಇಲ್ಲಿ ಕೆಲಸ ಗೊತ್ತಿಲ್ಲ ನನಗೆ, ನಾನು ಎರಡು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಸೆಕ್ರೆಟೇರಿಯಟ್ ಮಧ್ಯೆ ಎಂಟ್ರಿಯಾಗಿ ಡೈವರ್ಟ್ ಮಾಡಬೇಡಿ ನೀವು, ಹೋಗ್ಲಿ ಅದೇ ಇದರಲ್ಲಿ. ನಾವು ಸರ್ ಮಾಡಕ್ಕೆ ಬಂದಿರೋದು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು. ನೀವು ಅಸಹಾಯಕರಾಗಿ ಕೈ ಚೆಲ್ಲಿದಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗ್ಲಿ ಇದು. ಆ ಸೆಕ್ರೆಟರಿ ಈ ಲೆಟರ್ ಬರೆದ್ಮೇಲೆ ಸೆಕ್ರೆಟರಿ ಒಂದು ಲೆಟರ್ ಬರ್ತಾರೆ ದಿನೇಶ್ ಗುಂಡೂರಾವ್ ಅವರಿಗೆ, ಮಾನ್ಯ ಸಚಿವರು. ಸಚಿವಾಲಯದ ಅಧಿಕಾರಿ ನೌಕರರ ಕಾರ್ಯಕ್ಷಮತೆಯ ಕುರಿತು ನಿರಾಧಾರ ಆರೋಪ ಮಾಡಿರುವ ಶ್ರೀ ಹರ್ಷಗುಪ್ತಾ IAS ಅಧಿಕಾರಿ ಪ್ರಧಾನ ಇವರ ಪತ್ರವನ್ನು ಹಿಂಪಡೆಯುವಂತೆ ಆಗ್ರಹಿಸುತ್ತೇವೆ ಅಂತ ಬರೀತಾರೆ. ಅದರಲ್ಲಿ ಏನೇನು ಬರೀತಾರೆ? ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಶಾಖಾಧಿಕಾರಿ ಮತ್ತು KS ಅಧಿಕಾರಿಗಳನ್ನು ನೇಮಿಸಲು ಅನುಗುಣವಂತೆ ಸಂಬಂಧಿಸಿದ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ಮಾಡಿ ಸಚಿವಾಲಯದ ಸಮಗ್ರ ಪುನರ್ರಚನೆ ಮಾಡುವಂತೆ ಕೋರಿ ಅವರ ವ್ಯಾಪ್ತಿ ಮೀರಿ ಇದೊಂದು ಅಂಡರ್ಲೈನ್, ಉದ್ದಟತನದಿಂದ ಪತ್ರ ಬರೆದಿದ್ದಾರೆ. ಉದ್ದಟತನ, ಇದು ಸಂಸ್ಕೃತನ? ಇದ್ಯಾರು ಫಾರ್ಮ್ಸ್? ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಉಪಯೋಗ ಮಾಡೋದು. ಉದ್ದಟತನದಿಂದ ಬರೆದಿದ್ದಾರೆ. ಯಾರು? ಸನ್ಮಾನ್ಯ ಹರ್ಷ ಗುಪ್ತಾ ಅವರು. ಆಮೇಲೆ ಮುಂದುವರಿತಾರೆ ಅವರು. ಮಜಾ ಇರೋದು ನೋಡಿ ಹೆಂಗೆ ಏನಿದೆ ಅಂತ. ಈ ರೀತಿ ಅಪಮಾನ ನಿಂದನೆಯ ಭಾಷಣೆಯನ್ನು ಉಪಯೋಗಿಸಿ ನೌಕರರ ಮನೋಸ್ಥೈರ್ಯವನ್ನು ಕುಂದಿಸಿ ಏನು ಸಾಧಿಸುತ್ತೇನೆ ಎಂದು ಹೊರಟಿರುವ ಅಂತಹ ಅಧಿಕಾರಿ ನಕಾರಾತ್ಮಕ ಮನೋಭಾವ ಮತ್ತು ವಿಚಲಿತ ಮನಸ್ಥಿತಿ ಪ್ರತಿಬಿಂಬ. ವಿಕೃತನ ಸ್ಯಾಡಿಸ್ಟ್, ಅದು ವಿಚಿತ್ರ ಅಂತ ಬಂದ್ಬಿಟ್ಟವ್ರು. ಇದ್ದದನ್ನು ಓದಿ ತಾಳ ಇರಲಿ ಪರವಾಗಿಲ್ಲ, ಏನಂತೆ. ವಿಕೃತ ಅಲ್ಲ, ವಿಚಿತ್ರ ಮನಸ್ಥಿತಿಯನ್ನು ಪ್ರತಿಬಿಂಬಿಸಿದಷ್ಟೇ. ಮತ್ತೆ ಇದು ಒಬ್ಬ ಸಮರ್ಥ ಅಧಿಕಾರಿಯ ಲಕ್ಷಣವಂತೂ ಅಲ್ಲೇ ಅಲ್ಲ. ಅಂದ್ರೆ ನಾಲಾಯಕ್ ತರ ಹೇಳಿದ್ದಾರೆ. ಇಂತಹ ಅಧಿಕಾರಿಗಳು ಇಂದ ಸಾರ್ವಜನಿಕ ಆಡಳಿತದಲ್ಲಿ ಸುಧಾರಣೆ ಸಾಧ್ಯವಿಲ್ಲ. ತನ್ನ ಅಧೀನದ ನೌಕರರಿಂದ ಕೆಲಸ ಮಾಡಿಸಲು ಆಗದೆ IAS ಅಧಿಕಾರಿ ನೇಮಿಸುವಂತೆ ಕೋರಿರುವ ಅಧಿಕಾರಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಂಡಂತಾಗದಿಲ್ಲವೇ? ಅಸಮರ್ಥ ಪ್ರಿನ್ಸಿಪಲ್ ಸೆಕ್ರೆಟರಿ. ಯಾರು ಹೇಳೋದು? ಸೆಕ್ರೆಟರಿ. ಈಗ ಹೇಳಿ ಅಧ್ಯಕ್ಷ, ಅದೇನೋ ಹೇಳಿದ್ರಲ್ಲ, ಅದೇನೋ ರಿಫಾರ್ಮ್ಸ್ ಮಾಡಕ್ಕೆ ತಂದಿದ್ದೀರಿ ಅಂತ ಬಿಚ್ಚಿಟ್ಟಿನಲ್ಲ ಎರಡೂ. ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಉದ್ಧಾರ ಆಗ್ತದೆ ಹೇಳಿ. ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಆಗ್ತದೆ. ಅವ್ರು ಹೇಳಿದ್ರು ರಿಫಾರ್ಮ್ಸು. ಇದ್ಯಾವ ರಿಫಾರ್ಮ್ಸು? ಉದ್ದಟತನ, ದುರಾಂಕಾರ, ವಿಚಿತ್ರ, ನಾಲಾಯಕ ಎಲ್ಲ ಬರೆದ್ಬಿಟ್ಟಿದ್ದಾರೆ ಅದರಲ್ಲಿ. ನೀವೇನ್ ಕ್ರಮ ತೆಗೆದುಕೊಂಡ್ರಿ ಹಾಗಾದ್ರೆ ದಿನೇಶ್ ಕುಮಾರ್ ಅವರು? ಇವರಿಬ್ಬರನ್ನ ಕರೆದಿಂದ ಮಾತಾಡಿದ್ದೀರ ನೀವು? ಮೇಡಮ್ ಅವರು ಅವತ್ತು ಪ್ರಶ್ನೆ ಎತ್ತಿದ್ರಿ. ಇದಾ ಹುಡುಕು ನಾನು ಕೊಡಪ್ಪ, ಅದೊಂದು ಫೈಲ್ ಕೂಡ ಕೊಟ್ಬಿಟ್ಟು ಪೂರ್ತಿ ಸೆಟ್. ಅಧ್ಯಕ್ಷ, ಮೇಡಮ್ ಅವರು ಅವತ್ತು ಬಹಳ ಜ್ವಲಂತ ಸಮಸ್ಯೆ ಎತ್ತಿದ್ರು. ನಮ್ಮೆಲ್ಲ ಶಾಸಕರು, ರೂಲಿಂಗ್ ಪಾರ್ಟಿಯವರು ಎಲ್ಲರೂ ಕೂಡ ಅವತ್ತೆದ್ದು ಈ ಡಾಕ್ಟರ್ಗಳು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. CHCಗಳಲ್ಲಿ ಇಲ್ಲಿದೆ, ನನ್ನ ಹತ್ರ ಪಟ್ಟಿ ಇದೆ. ಲೆಸ್ ಪರ್ಫಾರ್ಮೆನ್ಸ್ CHC ಲೆಸ್ ಪರ್ಫಾರ್ಮೆನ್ಸ್ ಮಾಡಿರುವಂಥದ್ದನ್ನ ತಾವೇ ಇದ್ರಿ ಸೀಟ್ದಲ್ಲಿ. ತಾವು ಹೇಳಿದ್ರಿ ಹಿಂಗೆ ಮಾಡಿದ್ದಾರೆ ಅಂತೇಳಿ. ಅವಾಗೆಲ್ಲ ಎದ್ಬಿಟ್ರು, ಎಲ್ಲ ನಮ್ಮ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಎದ್ದುಬಿಟ್ಟು ಇದು ಅನ್ಯಾಯ ಅಂತ ಯಾರೋ ಒಬ್ರು ಹೇಳಿದ್ರು, ಗೊತ್ತಿಲ್ಲ ಅವತ್ತು. ನಾವು ಪಾರ್ಟಿ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದಿರಿ ಎಲ್ಲ. ಶಿವಾನಂದ ಪಾಟೀಲ್ ಇಲ್ಲ ಅವ್ರು ಹೇಳಿದ್ರು, ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರಿ, ಯಾವುದನ್ನು ನಾವು ಮಾಡಲ್ಲ, ಎಲ್ಲ ಇರೋ ಕಡೆದು ನೀವು ಆದೇಶ ಮಾಡ್ಬಿಟ್ರಿ. ನೀವು ಹೇಳಿದಾರಪ್ಪ, ಮಿನಿಸ್ಟರ್ ಹೇಳಿದಾರೆ, ಏನು ಸಮಸ್ಯೆ ಇಲ್ಲ, ಕೂತ್ಕೊಳ್ಳಮ್ಮ ಅಂತ ಹೇಳಿ ಅವ್ರನ್ನು ಕೂತಿಸ್ಬಿಟ್ರಿ. ಅಮ್ಮ ಮತ್ತೆ ದೊಡ್ಡದ್ರು, ಇಲ್ಲ ಸಾರ್ ಅಂತ, ಇಲ್ಲ ಕೂತ್ಕೊಳ್ಳಮ್ಮ ಆಗಿದೆ ಅಂತ ಹೇಳಿದ್ರಿ. ಅಂದ್ರೆ ಎಲ್ಲ ವಾಪಸ್ ಅಂತ ಅವರು ಶಿವಾನಂದ ಹೇಳಿ ಎಲ್ಲ ಆಗಿದೆ, ವಾಪಸ್ ಆಗ್ಬಿಟ್ಟಿದೆ ಅಂತ. ಅಧ್ಯಕ್ಷರೇ, ನೀವು ಮಾತಾಡಿದ್ರಿ. ಇಲ್ಲಿ ಆದ್ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಮೀಟಿಂಗ್ ಕರೀತಾರೆ.
ಒಂದು ಮೀಟಿಂಗ್ ಝೂಮ್ ಮೀಟಿಂಗ್ ಇಲ್ಲೇ ದಾಖಲೆ ಕೊಡ್ತೀನಿ, ಡೇಟು ಎಲ್ಲ ಇದೆ ಇದರಲ್ಲಿ. ಪಾರ್ಟಿಸಿಪೆಂಟ್ ಆಲ್ DHOs, RCHOs, CA01, DD, 15/3/26 ಸಂಜೆ 5 ಗಂಟೆಗೆ. ಕಾಪಿ ಇಲ್ಲಿದೆ. ಹಾಂ, ಹೌದಾ? ಮಾಡಿದ್ದಾರೆ ಬಿಸಿ. ಅಲ್ಲಮ್ಮ, ಯಾಕಿನ್ನೂ ರಿಲೀವ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಂಪಲ್ಸರಿ ಅವತ್ತು ಮಾಡಲೇಬೇಕು. ಭಾನುವಾರ ವಿಧಾನಸಭೆಯಲ್ಲಿ ಡಿಸ್ಕಷನ್ ಲೀವ್ ಆಗಿ ಅವತ್ತು ಲೀವ್ ಅಮ್ಮ ಮಾಡಂಗಿಲ್ಲ. ಮಾಡಿದಾರ? ಅವ್ರೇನೇನು ಮಾತಾಡಿದಾರೋ ಎಲ್ಲ ಇಲ್ಲಿದೆ. ನೀವಿಲ್ಲ ಆದೇಶ, ಡಾಕ್ಟರ್ಗಳೆಲ್ಲ ವಾಪಸ್ ಆದೇಶ, ಅವ್ರೇನ್ ಮಾಡಿದಾರೆ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದೆ. ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರು, ಕ್ಲಿಯರ್ ಡೈರೆಕ್ಷನ್. ಯಾರು ಏನು ಪ್ರಶ್ನೆ ಇಲ್ಲ. ಗವರ್ಮೆಂಟ್ ಆರ್ಡರ್ ಏನಾಗಿದೆ ಎಲ್ಲರೂ ಕೂಡ ಅಲ್ಲಿ ಹೋಗ್ಬೇಕು. ನೋ ಗೋಯಿಂಗ್ ಬ್ಯಾಕ್. ಹಂಗಾರೆ ಏನಕ್ಕೆ ಈ ಸದನ ಏನ್ ಬೇಕು? ಆ ಮಂತ್ರಿ ಯಾಕೆ ಹೇಳ್ಬೇಕಾಯ್ತು ಎದ್ದು ನಿಂತ್ಕೊಂಡು? ನನ್ಗೆ ಗೊತ್ತಿಲ್ಲ. ಸ್ಪೀಕರ್ ಅವ್ರು ಹೇಳಿ ಏನಾಯ್ತು ಅಂತ ದಯವಿಟ್ಟು ನೀವು ಹೇಳಿ, ನಾನು ಕೂತ್ಕೊಂತೀನಿ. ಸರ್ ಒಂದೇ ನಿಮಿಷ ಕ್ಲಾರಿಫೈ ಮಾಡ್ಬಿಡ್ತೀನಿ. ರೆಕಾರ್ಡ್ ತೆಗಿತೀನಿ, ರೆಕಾರ್ಡ್ ತೆಗಿತೀರಿ. ಕ್ಯಾಬಿನೆಟ್ ಅಲ್ಲಿ ಏನ್ ಚರ್ಚೆ PHCಗಳನ್ನ ಏನೋ ಡಾಕ್ಟರ್ಗಳನ್ನೆಲ್ಲ ತೆಗಿತಾ ಇದ್ದಾರೆ, PHCಗಳು ರದ್ದು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಇಲ್ಲ, ನಾವು ಹೇಳೋದು PHCಗಳು ಯಾವುದು ಕೂಡ ತೆಗಿತಾ ಇಲ್ಲ, ಆತರ ಏನೂ ಇಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಹೇಳಿದ್ದು. ಅದನ್ನ ಬಹುಶಃ ಶಿವಾನಂದ ಪಾಟೀಲ್ ಅವರು ಆತರ ತಿಳ್ಕೊಂಡು ಹೇಳಿರ್ಬೇಕು. PHCಗಳ ಬಗ್ಗೆ ಮತ್ತೆ ಇದರ ಬಗ್ಗೆ ಕೂಡ ಹೇಳಿದ್ರು. ಇದು ಇಲ್ಲಿ ಮಾತಾಡಿದಾರೆ, ಅದೆಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಹೋಮ್ ಮಿನಿಸ್ಟರ್ ಬಂದ ಅವತ್ತು ಏನ್ ಹೇಳಿದ್ರು? ಅದು ಕ್ಯಾಬಿನೆಟ್ ಅಲ್ಲಿ ಬಹುಶಃ ಅವ್ರು ಕನ್ಫ್ಯೂಸ್ ಆಗಿರುತ್ತೆ. PHC ಅಂತ ಹೇಳಿ PHCಗಳ ಬಗ್ಗೆ ಯಾವುದೇ ಡಾಕ್ಟರ್ಗಳನ್ನ ಮಾಡೋದು ನಾವು ಅದನ್ನ ಟ್ರಸ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ನಾವಿಲ್ಲಿ ಟ್ರಸ್ಟ್ ಮಾಡಿ ಏನಂತಂದ್ರೆ PHC ಪರಿಸ್ಥಿತಿ ಏನು ಅಂತ ಹೇಳ್ತೀನಿ. ಉತ್ತರ ಹೇಳೋ ಅಶ್ವಥ್ ನಾರಾಯಣ್ ಬೇರೆ ಇದ್ದಾರೆ, ಅವ್ರ ಜೋರ್ ಇರ್ತೈತೆ. ಯಾಕೆ ಅವತ್ತು ಶಿವಾನಂದ ಪಾಟೀಲ್ ಅವರಿಗೆ ಇವಾಗ ಎನರ್ಜಿ ಖಾಲಿ ಮಾಡ್ಕೋಬೇಡಿ. ಅವ್ರು ತಿಳ್ಕೊಂಡಿದ್ ಬೇರೆ, ಅದು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗಿದ್ ಬೇರೆ. ನೋಡ್ರಿ, ಅವ್ರ ಮಂತ್ರಿ ಅವ್ರಿಗೂ ಗೌರವ ಇದೆ. ಅವ್ರು ಏನ್ ತಿಳ್ಕೊಂಡು ಅವ್ರು ಹೇಳಿದ್ರು ಅದು ಸತ್ಯ ಅಂತಾನೆ ತಿಳ್ಕೊಂಡಿಲ್ಲ. ತಪ್ಪಂತ ಹೇಳಿ ನಾನು ಅವ್ರು ಹೇಳಿ ತಪ್ಪು ಅಂತ ನೋಡಿ, ಅವ್ರ ಪೂರ್ತಿ ಮಾಹಿತಿ ಮಂತ್ರಿಗಳು ತಪ್ಪು ತಿಳ್ಕೊಂಡ್ರೆ ಸಾರ್ವಜನಿಕ ಗತಿ ಏನು? PHC ಸೆಂಟರ್ ಇರೋರ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಯಾವ್ದು ತೆಗ್ದಿಲ್ಲ. ಡಾಕ್ಟರ್ ಎಲ್ಲ ತೆಗೆದಿದ್ದಾರೆ. ಯಾವ್ದು ತೆಗ್ದಿಲ್ಲ. ತೆಗೆದಿದ್ದಾರೆ. ಒಂದು PHC ಕೂಡ ತೆಗ್ದಿಲ್ಲ. ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಡಾಕ್ಟರ್ಗಳ